ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಶರಣು ಚಕ್ರಸಾಲಿ. ನೀವು ನೋಡ್ತಿದ್ರಿ ಲೋಕದೃಷ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ T20 ಪಂದ್ಯವಿದೆ. ಕ್ರಿಕೆಟ್ ಜಗತ್ತು ಬಹಳ ಕಾತುರದಿಂದ ಕಾಯುತ್ತಿರುವ ದಿನವಿದು. ಶ್ರೀಲಂಕಾದ ಕೊಲಂಬೋದಲ್ಲಿ ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದ್ದು ಸೂಪರ್ 8 ಹಂತಕ್ಕೇರಲು ಎರಡೂ ತಂಡಗಳು ಸೆಣಸಲಿವೆ. T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಆರಂಭಕ್ಕೂ ಮುನ್ನವೇ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತ ವಿರುದ್ಧ ಪಂದ್ಯ ಬಹಿಷ್ಕರಿಸಿ ದೊಡ್ಡ ಸುದ್ದಿಯಾಗಿತ್ತು. ಐಸಿಸಿ ಕೊಟ್ಟ ಎಚ್ಚರಿಕೆಯಿಂದ ಬಹಳ ಮುದುರಿಕೊಂಡು ಈಗ ಭಾರತದೊಂದಿಗೆ ಕ್ರಿಕೆಟ್ ಆಡಲು ಮುಂದಾಗಿದೆ. ಮೊದಲೇ ಕ್ರಿಕೆಟ್ ಪ್ರೇಮಿಗಳಿಗೆ ಭಾರತ ಪಾಕಿಸ್ತಾನ ಪಂದ್ಯವೆಂದರೆ ಅಚ್ಚುಮೆಚ್ಚು. ಈ ನಡುವೆ ಭಾರತ ವಿರುದ್ಧ ಆಡುವುದಿಲ್ಲ ಎಂದು ಘೋಷಿಸಿ ಈಗ ಕಣಕ್ಕಿಳಿಯುತ್ತಿದ್ದು ಆಟ ಹಿಂದಿಗಿಂತಲೂ ತುಸು ಹೆಚ್ಚೆ ರೋಚಕತೆಯನ್ನು ಪಡೆದುಕೊಂಡಿದೆ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಕ್ರಿಕೆಟ್ ಮತ್ತು ರಾಜಕೀಯ ಬೆರೆತು ಸೃಷ್ಟಿಯಾಗಿದ್ದ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದ ಕಿಡಿಗಳು ಬೂದಿ ಮುಚ್ಚಿದ ಕೆಂಡದಂತಿವೆ. ಇಂತಹ ವೇಳೆ ಭಾನುವಾರದ ಪಂದ್ಯ ಸಹಜವಾಗಿಯೇ ಹೈ ವೋಲ್ಟೇಜ್ ನತ್ತ ತಿರುಗಿದೆ. ಎರಡೂ ದೇಶಗಳು ಪ್ರಾಬಲ್ಯ ಸಾಧಿಸುವ ತವಕದಲ್ಲಿವೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಬಾಂಗ್ಲಾದೇಶ್ ಹಾಗೂ ಶ್ರೀಲಂಕಾ ಒಳಗೊಂಡ ತೀವ್ರ ಸಂಧಾನದ ನಂತರ ಪಾಕ್ ಭಾರತದಲ್ಲಿ ಆಡಲು ಒಪ್ಪಿಕೊಂಡಿದೆ. ನಿಜ ಹೇಳಬೇಕು ಅಂದ್ರೆ ಕೊಟ್ಟಂತರ ಅಭಿಮಾನಿಗಳ ಉತ್ಸಾಹದ ಜೊತೆಗೆ ಜಾಹೀರಾತು ಕಂಪನಿಗಳು ಈ ಪಂದ್ಯಕ್ಕಾಗಿ 100 ಕೋಟಿ ವಿನಿಯೋಗ ಮಾಡ್ತಾ ಇವೆ. ಜಾಹೀರಾತಿನಿಂದಲೇ ಬರುವ ಆದಾಯವೇ ಸುಮಾರು 350ಕ್ಕೂ ಹೆಚ್ಚು ಕೋಟಿ ರುಗಿಂತಲೂ ಹೆಚ್ಚಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಐಸಿಸಿ ಮತ್ತು ಸಂಬಂಧಿತ ಕ್ರಿಕೆಟ್ ಸಂಸ್ಥೆಗಳಿಗೆ ಅತಿ ದೊಡ್ಡ ಆದಾಯ ತಂದುಕೊಡುವ ಪಂದ್ಯವಿದು. ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕ್ ಪಂದ್ಯವಿದ್ರೆ ಹೆಚ್ಚು ವೀಕ್ಷಿಸಲ್ಪಡುತ್ತೆ. ಇಡೀ ಕ್ರಿಕೆಟ್ ಜಗತ್ತು ಈ ಪಂದ್ಯವನ್ನು ಆಸಕ್ತಿಯಿಂದ ವೀಕ್ಷಿಸುತ್ತೆ. ಹೀಗಾಗಿಯೇ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ತೀವ್ರ ಸಂಧಾನದ ಬಳಿಕ ಪಾಕ್ ಭಾರತದೊಂದಿಗೆ ಆಡಲು ಒಪ್ಪಿಕೊಂಡಿದೆ. ಭಾರತದ ರಾಜಕೀಯ ಗಡಿಯಾಚಿನ ಬೆಳವಣಿಗೆಗಳು, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಬಾಂಗ್ಲಾ ವೇಗಿ ಮುಸ್ತಫಿಜುರ್ ರೆಹಮಾನ್ ಅವರನ್ನ ಬಿಡುಗಡೆ ಮಾಡಲು ಬಿಸಿಸಿಐ ಸೂಚಿಸಿದ್ದು ಹಾಗೂ ಈ ಬಾರಿಯ T20 ವಿಶ್ವಕಪ್ ಕ್ರಿಕೆಟ್ ನಿಂದ ಬಾಂಗ್ಲಾದೇಶವನ್ನು ಐಸಿಸಿ ಕೈಬಿಟ್ಟಿದ್ದು ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪಾಕ್ ದೇಶ ಭಾರತದೊಂದಿಗೆ ಗ್ರೂಪ್ ಹಂತದ ಪಂದ್ಯವನ್ನ ಬಹಿಷ್ಕರಿಸಿತ್ತು. ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಂತರ ಭಾನುವಾರದ ಪಂದ್ಯ ಸಾಮಾನ್ಯ ಪಂದ್ಯವಾಗಿ ಉಳಿದಿಲ್ಲ. ಜಾಗತಿಕ ಕ್ರಿಕೆಟ್ ಅಭಿಮಾನಿಗಳ ವಲಯದಲ್ಲಂತೂ ಪಾಕ್ ಮತ್ತು ಭಾರತ ಪಂದ್ಯ ಈಗ ಗರಿಷ್ಠ ಹೈಪ್ ಸೃಷ್ಟಿಸಿದೆ. ಮಹಾಶಿವರಾತ್ರಿಯ ದಿನವಾದ ಇಂದು ಕ್ರಿಕೆಟ್ ಪ್ರಿಯರಿಗೆ ರಸದೌತಣ ಖಾತ್ರಿಯಾಗಿದೆ. ಏಕೆಂದ್ರೆ ಹಬ್ಬ ಹರಿದಿನಗಳಲ್ಲಿ ಭಾರತ ಮತ್ತು ಪಾಕ್ ನಡುವೆ ಕ್ರಿಕೆಟ್ ಇದೆ ಎಂದಾದ್ರೆ ಅಂದಿನ ಗತ್ತೆ ಬೇರೆ ರೀತಿ ಇರುತ್ತೆ. ಇಂದು ಪ್ರೇಮ್ದಾಸ್ ಕ್ರೀಡಾಂಗಣದಲ್ಲೂ ಆ ಸಂಭ್ರಮವನ್ನ ನಾವು ಕಾಣಬಹುದು. ಮತ್ತೆ ಹ್ಯಾಂಡ್ ಶೇಕ್ ವಿವಾದ ಸೃಷ್ಟಿಯಾಗುತ್ತಾ? ಇಂತಹದೊಂದು ಪ್ರಶ್ನೆ ಮತ್ತೆ ಈಗ ಆರಂಭವಾಗಿದೆ. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕ್ ಆಟಗಾರರು ಪರಸ್ಪರ ಹ್ಯಾಂಡ್ ಶೇಕ್ ಮಾಡುತ್ತಾರೆ ಎಂಬ ಪ್ರಶ್ನೆಗಳು ಎದ್ದಿವೆ. ಹಿಂದೆ ನಡೆದ ಏಷ್ಯಾ ಕಪ್ ಪಂದ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಭಾರತ ತಂಡದ ಆಟಗಾರರು ಪಾಕ್ ಆಟಗಾರರ ಜೊತೆ ಹ್ಯಾಂಡ್ ಶೇಕ್ ಮಾಡುವುದನ್ನ ನಿರಾಕರಿಸಿದ್ರು. ಹಾಗೆಯೇ ಪಿಸಿಬಿ ಅಧ್ಯಕ್ಷ ಮೊಹಿಸಿನ್ ನಕ್ವಿ ಅವರಿಂದ ಟ್ರೋಫಿ ತೆಗೆದುಕೊಳ್ಳಲು ಭಾರತ ತಂಡ ನಿರಾಕರಿಸಿತು. ಭಾರತ ಮತ್ತು ಪಾಕ್ ನಡುವಿನ ಕ್ರಿಕೆಟ್ ಪಂದ್ಯ ಎನ್ನುವುದು ಬರೀ ಕ್ರಿಕೆಟ್ ಆಗಿ ಉಳಿದಿಲ್ಲ, ಅಲ್ಲಿ ಎಮೋಷನ್ ಕೂಡ ತುಂಬಿರುತ್ತೆ. ಹೀಗಾಗಿ ಹ್ಯಾಂಡ್ ಶೇಕ್ ನಂತಹ ಸಣ್ಣ ಸಣ್ಣ ವಿಚಾರವೂ ದೊಡ್ಡ ಸುದ್ದಿಯಾಗುತ್ತೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗುತ್ತೆ. ಹ್ಯಾಂಡ್ ಶೇಕ್ ವಿಚಾರವಾಗಿ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಈಗ ಮಾತನಾಡಿದ್ದು, ಟಾಸ್ ನಲ್ಲಿ ಹ್ಯಾಂಡ್ ಶೇಕ್ ಬಗ್ಗೆ ನೋಡೋಣ, ಅಲ್ಲಿಯವರೆಗೂ ಕಾಯಿರಿ ಎಂದಷ್ಟೇ ಹೇಳಿರುವುದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಇತ್ತ ಪಾಕಿಸ್ತಾನದ ತಂಡದ ನಾಯಕ ಸಲ್ಮಾನ್ ಆಗಾ ಕೂಡ ಈ ಬಗ್ಗೆ ಉತ್ತರಿಸಿದ್ದು, ಇವತ್ತಿನ ಪಂದ್ಯವನ್ನ ಒಳ್ಳೆಯ ಕ್ರೀಡಾ ಸ್ಫೂರ್ತಿಯಿಂದ ಆಡುತ್ತೇವೆ, ಇದರಲ್ಲಿ ನನ್ನ ವೈಯಕ್ತಿಕ ವಿಚಾರ ಮುಖ್ಯವಿಲ್ಲ ಎಂದಿದ್ದಾರೆ. ಆ ಮೂಲಕ ಹಿಂದಿನ ಪಂದ್ಯದಲ್ಲಿ ಭಾರತ ಕ್ರೀಡಾ ಮನೋಭಾವದಿಂದ ಆಡಲಿಲ್ಲ ಎಂದು ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇಬ್ಬರ ನಾಯಕರಿಂದಲೂ ಹ್ಯಾಂಡ್ ಶೇಕ್ ಬಗ್ಗೆ ಉತ್ತರ ಸ್ಪಷ್ಟವಾಗಿಲ್ಲ. ಹೀಗಾಗಿ ಹ್ಯಾಂಡ್ ಶೇಕ್ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಪಂದ್ಯಕ್ಕೆ ಮಳೆ ಅಡ್ಡಿಯಾಗುತ್ತಾ? ಹವಾಮಾನ ವರದಿಯ ಪ್ರಕಾರ ಇಂದು ಹಗಲಿನಲ್ಲಿ ಕೊಲಂಬೋದಲ್ಲಿ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಪಂದ್ಯದ ಸಮಯದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಕಡಿಮೆ ಇದೆ. ಒಂದು ವೇಳೆ ಮಳೆ ಬಂದ್ರೆ ಪಂದ್ಯ ವಿಳಂಬವಾಗಲೂಬಹುದು. ಅಕಸ್ಮಾತ್ ಮಳೆಯಿಂದ ಪಂದ್ಯ ಹೆಚ್ಚು ವಿಳಂಬವಾದ್ರೆ ಫಲಿತಾಂಶ ನಿರ್ಧರಿಸಲು ಎರಡೂ ತಂಡಗಳು ತಲಾ ಕನಿಷ್ಠ 5 ಓವರ್ಗಳ ಮ್ಯಾಚ್ ಆಡಬೇಕಾಗತ್ತೆ. ಈ ಪಂದ್ಯಕ್ಕೆ ಯಾವುದೇ ಮೀಸಲು ದಿನವಿಲ್ಲ. ಒಂದು ವೇಳೆ ಮಳೆಯಿಂದ ಪಂದ್ಯ ರದ್ದಾದ್ರೆ ಎರಡೂ ತಂಡಗಳಿಗೂ ತಲಾ 1 ಅಂಕ ಸಿಗಲಿದೆ. ತಂಡಗಳ ಬಲಾಬಲ ಹೇಗಿದೆ? ಒಟ್ಟಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಎಲ್ಲಾ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಗಮನಿಸಿದರೆ ಈವರೆಗೂ 211 ಬಾರಿ ಭಾರತ ಮತ್ತು ಪಾಕ್ ಮುಖಾಮುಖಿಯಾಗಿದೆ. ಇದರಲ್ಲಿ ಪಾಕಿಸ್ತಾನ 88 ಮ್ಯಾಚ್ಗಳನ್ನ ಗೆದ್ದಿದ್ರೆ ಭಾರತ 80 ಮ್ಯಾಚ್ಗಳನ್ನ ಗೆದ್ದಿದೆ. ಗಮನಾರ್ಹ ಸಂಗತಿ ಅಂದ್ರೆ ಎಲ್ಲ ನಿರ್ಣಾಯಕ ಪಂದ್ಯಗಳನ್ನ ಭಾರತವೇ ಹೆಚ್ಚು ಗೆದ್ದಿದೆ. T20 ವಿಷಯಕ್ಕೆ ಬಂದ್ರೆ ಭಾರತ ಮತ್ತು ಪಾಕ್ ನಡುವೆ ಈವರೆಗೂ 16 ಪಂದ್ಯಗಳು ನಡೆದಿವೆ. ಇದರಲ್ಲಿ 13 ಪಂದ್ಯಗಳನ್ನ ಭಾರತ ಜಯಿಸುವ ಮೂಲಕ ಪಾಕ್ ಮೇಲೆ ಪರಾಕ್ರಮ ಸಾಧಿಸಿದೆ.
ಈ ಬಾರಿಯ ಗ್ರೂಪ್ ಎ ಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸದ್ಯಕ್ಕೆ ಮೊದಲ ಮತ್ತು ಎರಡನೇ ಸ್ಥಾನ ಕಾಯ್ದುಕೊಂಡಿವೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಯುಎಸ್ಎ ಮತ್ತು ನಮೀಬಿಯಾ ವಿರುದ್ಧ ಗೆದ್ದು ಅಜೇಯರಾಗಿ ಮುನ್ನುಗ್ಗುತ್ತಿದೆ. ಇನ್ನೊಂದೆಡೆ ನೆದರ್ಲೆಂಡ್ಸ್ ಮತ್ತು ಯುಎಸ್ಎ ಅನ್ನು ಮಣಿಸಿ ಪಾಕಿಸ್ತಾನ ಕೂಡ 4 ಅಂಕಗಳೊಂದಿಗೆ ಸಮಬಲ ಸಾಧಿಸಿದೆ. ಬಲಿಷ್ಠ ತಂಡಗಳ ನಡುವಿನ ಕದನದಲ್ಲಿ ಗೆಲ್ಲುವ ತಂಡ ಸೂಪರ್ 8 ಹಂತಕ್ಕೆ ತಲುಪಲಿದೆ. ಕಳೆದ 2 ಪಂದ್ಯಗಳಲ್ಲಿ ಭಾರತ ಅಷ್ಟು ಹೇಳಿಕೊಳ್ಳುವಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡಿಲ್ಲ. ಪಾಕ್ ವಿರುದ್ಧ ಹೇಗೆ ಸಿದ್ಧಗೊಂಡಿದೆ ಎಂಬುದು ಕೂಡ ಪ್ರಶ್ನೆಯಾಗಿದೆ. ಕೇರಳ ಮೂಲದ ಆಟಗಾರ ಸಂಜು ಸ್ಯಾಮ್ಸನ್ ಇವತ್ತಿನ ಪಂದ್ಯದಲ್ಲಿ ಭಾರತದ ಪರವಾಗಿ ಆಡುವ ಸ್ಥಾನ ಹೆಚ್ಚಿದೆ. ಏಕೆಂದ್ರೆ ಅನಾರೋಗ್ಯದಿಂದ ಬಳಲುತ್ತಿರುವ ಅಭಿಷೇಕ್ ಶರ್ಮಾ ಒಂದು ವೇಳೆ ಆಡದಿದ್ರೆ ಸಂಜು ಆರಂಭಿಕವಾಗಿ ಕಣಕ್ಕಿಳಿಯಲಿದ್ದಾರೆ. ಕೋಲಂಬೋದ ಪ್ರೇಮ್ದಾಸ್ ಕ್ರೀಡಾಂಗಣ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವು ನೀಡುವ ಕ್ರೀಡಾಂಗಣ. ಇತ್ತೀಚೆಗೆ ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾವನ್ನ ಇದೇ ಮೈದಾನದಲ್ಲಿ ಮಣಿಸಿತ್ತು. ಹೀಗಾಗಿ ಎರಡೂ ತಂಡವು ಸಹಜವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೆ. ವಿವಾದಾತ್ಮಕ ಪಾಕಿಸ್ತಾನ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಈಗ ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ. ಟೀಂ ಇಂಡಿಯಾ ಎಡಗೈ ವೇಗಿ ಕುಲ್ದೀಪ್ ಯಾದವ್ ಅವರನ್ನ ತಂಡಕ್ಕೆ ಕರೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಕಾಣ್ತಿದೆ. ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ನಲ್ಲಿ ಕುಲ್ದೀಪ್ ಯಾದವ್ ಪಾಕ್ ವಿರುದ್ಧ 30 ರನ್ಗಳಿಗೆ 4 ವಿಕೆಟ್ ಉರುಳಿಸಿ ಗೆಲುವಿಗೆ ಸಹಕರಿಸಿದ್ರು. ಜೊತೆಗೆ ಬೂಮ್ರಾ ಮತ್ತು ವರುಣ್ ಚಕ್ರವರ್ತಿ ಸಹ ಪಂದ್ಯ ಗೆಲ್ಲಿಸಿಕೊಡುವ ಬಾಲರ್ಗಳಾಗಿದ್ದಾರೆ. ಪಾಕಿಸ್ತಾನ ತಂಡವು ಈಗಾಗಲೇ ಶ್ರೀಲಂಕಾದ ಪಿಚ್ಗಳಲ್ಲಿ ವಿಶ್ವಕಪ್ ಪಂದ್ಯಗಳನ್ನ ಹೆಚ್ಚು ಆಡಿದೆ. ಭಾರತದ ಆಟಗಾರರಿಗೂ ಇಲ್ಲಿನ ಮೈದಾನಗಳಲ್ಲಿ ಆಡಿ ಅನುಭವವಿದೆ. ಹೀಗಾಗಿ ಎರಡೂ ತಂಡಗಳು ಪಂದ್ಯ ಗೆಲ್ಲುವ ಸಮಾನ ಅವಕಾಶ ಹೊಂದಿವೆ. ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಕಾದು ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಭಾರತ ಮತ್ತು ಪಾಕ್ ಪಂದ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಯಾವ ತಂಡ ಗೆಲ್ಲಲಿದೆ ಎನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.